ನಾನೊಬ್ಬ ಅಲ್ಪಸಂಖ್ಯಾತ ಸಚಿವ ಎಂಬ ಕಾರಣಕ್ಕೆ ನನಗೆ ಟಾರ್ಗೆಟ್ ಮಾಡ್ತಾರೆ, ಬಿಜೆಪಿ ನನ್ನನ್ನ ಟಾರ್ಗೆಟ್ ಮಾಡುತ್ತಿದೆ ಅಂತ ಸಚಿವ ರಹೀಂ ಖಾನ್ ಹೇಳಿದ್ದಾರೆ. ಅವರು ಬೇರೆಯವರ ಬಗ್ಗೆ ಏನೂ ಮಾತನಾಡಿಲ್ಲ. ದಲಿತರು ಎಂಬ ಕಾರಣಕ್ಕೆ ಪ್ರಿಯಾಂಕ್ ಖರ್ಗೆಗೆ ಮತ್ತು ಪರಮೇಶ್ವರ್ ಅವರಿಗೆ ಟಾರ್ಗೆಟ್ ಮಾಡ್ತಾರೆ. ಬೆಂಗಳೂರಿನಲ್ಲಿ ಜಾರ್ಜ್ ಅವರನ್ನ ಟಾರ್ಗೆಟ್ ಮಾಡ್ತಿದ್ದಾರೆ. ಬಿಜೆಪಿಗರಿಗೆ ದಲಿತರು ಮತ್ತು ಅಲ್ಪಸಂಖ್ಯಾತರು ಹಿಂದುಳಿದವರೇ ಮೇನ್ ಟಾರ್ಗೆಟ್. ಅಕ್ರಮ ನಡೆದಿದ್ರೆ ಜಿಲ್ಲಾಧಿಕಾರಿಗಳಿಗೆ ಅಥವಾ ಲೋಕಾಯುಕ್ತರಿಗೆ ದೂರು ನೀಡಬೇಕಾಗಿತ್ತು. ಚಿತಾಗಾರ ಅಳವಡಿಸುವ ಪೂರ್ವದಲ್ಲಿ ಅಲ್ಲಿ ಕಟ್ಟಡ ನಿರ್ಮಾಣ ಮಾಡಬೇಕು. ಈ ಹಿನ್ನೆಲೆ ನಾನು ಈಗಾಗಲೇ 4 ಕೋಟಿ ಅನುದಾನವನ್ನ ನೀಡಿದ್ದೇನೆ. ಒಂದ್ ವೇಳೆ ಚಿತಾಗಾರ ಖರೀದಿಯಲ್ಲಿ ಅವ್ಯವಹಾರ ನಡೆದಿದ್ರೆ ನಾನು ಖಂಡಿತ ತನಿಖೆಗೆ ಒತ್ತಾಯಿಸುತ್ತೇನೆ. ಅದನ್ನ ಬಿಟ್ಟು ನಾನೊಬ್ಬ ಅಲ್ಪಸಂಖ್ಯಾತ ಎಂಬ ಕಾರಣಕ್ಕೆ ಹೊಟ್ಟೆ ಕಿಚ್ಚಿನಿಂದ ಬಟ್ಟೆ ಹರ್ಕೋಬಾರ್ದು. ಬಿಜೆಪಿ ಆರೋಪಕ್ಕೆ ಟಾಂಗ್ ಅನ್ನ ಕೊಟ್ಟಿದ್ದಾರೆ ಪೌರಾಡಳಿತ ಸಚಿವ ರಹೀಂ ಖಾನ್. ಹಾಗಿದ್ರೆ ರಹೀಂ ಖಾನ್ ಅವರು ಏನ್ ಹೇಳಿದ್ರು ಬನ್ನಿ ಕ್ವಿಕ್ ಆಗಿ ನೋಡೋಣ. ನಮ್ಗೆ ಎಲ್ಲರಿಗೆ ಗೊತ್ತಿದೆ, ಅದು 100% ಸುಳ್ಳಿದೆ. ಅವರು ಬೇಕಾಗಿ ಅಂತ ಮಾಡ್ಲತ್ತಾರೆ. ಮತ್ತೆ ಅದು ಯಾವಾಗ ಕೋವಿಡ್ ಪೀರಿಯಡ್ ನಲ್ಲಿ ಮಾಡಿದ್ದಾರೆ. ಕೋವಿಡ್ ಪೀರಿಯಡ್ ನಲ್ಲಿ ಏನೇನು ಹಗರಣ ಆಗಿದೆ ತಮ್ಮೆಲ್ಲರಿಗೆ ಗೊತ್ತಿದೆ. ಎಸ್ಪೆಷಲಿ ಇದು ಬಿಜೆಪಿ ಅವ್ರು ಯಾಕೆ ಮಾಡ್ಲತ್ತಾರೆ ಅಂದ್ರು, ನಾನು ಒಬ್ಬರು ಮೈನಾರಿಟಿ ಶಾಸಕರಿದ್ದೇನೆ. ಅವ್ರು ಬೇರೆಯವ್ರಿಗೆ ಏನು ಮಾತಾಡಲ್ಲ, ಮತ್ತೆ ನನಗೆ ಟಾರ್ಗೆಟ್ ಮಾಡ್ತಾರ ಇಲ್ಲಿ. ಮತ್ತೆ ಗುಲ್ಬರ್ಗನಲ್ಲಿ ಪ್ರಿಯಾಂಕಾ ಖರ್ಗೆಗೆ ಟಾರ್ಗೆಟ್ ಮಾಡ್ಲತ್ತಾರ. ಮತ್ತೆ ಈ ತರ ಇದಕ್ಕಿಂತ ಮೊದಲು ಪರಮೇಶ್ವರ್ ಸಾಹೇಬರಿಗೆ, ಹೋಮ್ ಮಿನಿಸ್ಟರ್ ಸಾಹೇಬರಿಗೆ ಇದೇ ಸ್ಥಾನದಲ್ಲಿ ಏನೇನ್ ತಪ್ಪು ಮಾತಾಡಿದ್ದಾರೆ, ಅವ್ರ ಫ್ಯಾಮಿಲಿ ಬಗ್ಗೆ ಹೆಂಗ ಹೇಳಿದ್ದಾರೆ. ಮತ್ತೆ ಬೆಂಗಳೂರಿನಲ್ಲಿ ಜಾರ್ಜ್ ಸಾಹೇಬರಿಗೆ, ಅವರಿಗೆ ಮೈನಾರಿಟಿ ಆಗ್ಲಿ, ದಲಿತ ಆಗ್ಲಿ, ಬ್ಯಾಕ್ವರ್ಡ್ ಆಗ್ಲಿ, ಮತ್ತೆ ಕ್ರೈಸ್ತ ಸಮಾಜ ಅವರು ಆಗ್ಲಿ, ಅವ್ರದ್ದು ಮೇನ್ ಉದ್ದೇಶ ಇದೆ ಅವ್ರಿಗೆ ಟಾರ್ಗೆಟ್ ಮಾಡ್ಬೇಕು, ಅವರಿಗೆ ತೊಂದರೆ ಕೊಡ್ಬೇಕು ಅಂತ ಈ ಪ್ಲಾನ್ ಮಾಡಿ ಬೀದರ್ನಲ್ಲಿ ಈ ತರ ಅನ್ನೆಸರಿ. ಯಾಕಂದ್ರೆ ಅವರಿಗೆ ಇಂಕ್ವೈರಿ ಮಾಡ್ಬೇಕಂದ್ರು ಡಿಸಿಗೆ ಮೊದಲು ಅಪ್ಲಿಕೇಶನ್ ಕೊಡ್ಬೇಕಿತ್ತು. ಡಿಸಿಗೆ ಕೊಟ್ಟಿಲ್ಲ, ಲೋಕಾಯುಕ್ತಗೆ ಕೊಡ್ಬೇಕಿತ್ತು, ಲೋಕಾಯುಕ್ತಗೆ ಕೊಟ್ಟಿಲ್ಲ, ನನ್ಗೆ ಕೊಡ್ಬೇಕಿತ್ತು. ನನ್ ಮೇಲೆ ವಿಶ್ವಾಸ ಇಲ್ಲ ಅಂದ್ರು. ನಾನು ಇವತ್ತು ಕನಕದಾಸ ಜಯಂತಿ ಇದೆ, ಇದರಲ್ಲಿ ಚೂರ್ ಒಂದು ನಂದು ಇನ್ವಾಲ್ವ್ಮೆಂಟ್ ಇಲ್ಲ. ಇದ್ರ ಬಗ್ಗೆ ನನ್ಗೆ ಗೊತ್ತಿಲ್ಲ. ಬೀದರ್ ಜನತಾ ನನ್ಗೆ ಎಲ್ಲರಿಗೆ ಗೊತ್ತಿದೆ. ಅವ್ರ ಏನು ಬಿಜೆಪಿ ಅದು ಆಕ್ಚುಲಿ ಅದು 50 ಲಕ್ಷನಲ್ಲಿ ಆಗಲ್ಲ, ಅದು 2-3 ಕೋಟಿ ಬೇಕು. ಅದ್ರ ಸಲಗೆ ನಾನು 4 ಕೋಟಿ ದುಡ್ಡು ಕೊಟ್ಟಿದ್ದೀನಿ. ಒಂದ್ ತಿಂಗಳಾಯ್ತು. ಈ ಕೆಲಸ 1-2 ತಿಂಗಳಲ್ಲಿ ಸ್ಟಾರ್ಟ್ ಆಗ್ತದೆ. ಅದು ಮನೆನೇ ಕಟ್ಟಿಲ್ಲ. ಮೊದಲೇ ಮನೆ ಒಳಗೆ ಸಾಮಾನು ಪರ್ಚೇಸ್ ಮಾಡಿಬಿಟ್ಟಿದ್ದಾರೆ. ಮೊದಲು ಮನೆ ಕಟ್ಬೇಕಂದ್ರೆ 2 ಕೋಟಿ ಬೇಕಲ್ಲಿ ದುಡ್ಡು. ದೊಡ್ಡದು ಬೆಂಗಳೂರಿನಲ್ಲಿ ಇದೆ. ನೀವು ದೊಡ್ಡದು ಮನೆ ಕಟ್ಬೇಕದು, ಚಿಮ್ನಿ ಕಟ್ಬೇಕು, ಶೆಡ್ ಕಟ್ಬೇಕು, ಎಲೆಕ್ಟ್ರಿಸಿಟಿ ತಗೋಬೇಕು. ಅದು ಎಲ್ಲಗೆ ಬಜೆಟ್ ಇಟ್ಟಿಲ್ಲ, ಡೈರೆಕ್ಟ್ ಪರ್ಚೇಸ್ಗೆ ಬಜೆಟ್ ಇಟ್ಟಿದ್ದಾರೆ. ಅದ್ರಲ್ಲಿ ಏನೋ ಹಗರಣ ಇದೆ ಅಂದ್ರು ನಾ ಇಂಕ್ವೈರಿ ಮಾಡ್ತೇನೆ 100%. ಅದು ಏನೋ ಇರ್ಲಿ, ನಿಮ್ದು ಅವ್ರದ್ದು ಅದ್ರ ಮೇಲೆ ಡೌಟ್ ಇದ್ರು ನಾನು ಇಂಕ್ವೈರಿ ಮಾಡಿಸ್ತೇನೆ. ಅದು ಬೇರೆ ವಿಷಯ. ಅದು ಬಿಟ್ಟು ಡೈರೆಕ್ಟ್ ಮೀಡಿಯಾನಲ್ಲಿ ಬಂದು ಸ್ಟೇಟ್ಮೆಂಟ್ ಕೊಡೋದು, ಈ ತರ ಮಾಡೋದು ಬಿಜೆಪಿದು ಉದ್ದೇಶ ಏನಿದೆ ಅಂದ್ರು, ನನಗೆ ಪ್ರಿಯಾಂಕಾ ಖರ್ಗೆ ಅವರಿಗೆ ಗುಲ್ಬರ್ಗಾನಲ್ಲಿ, ಬೀದರ್ನಲ್ಲಿ ನನಗೆ, ಮತ್ತೆ ಬೆಂಗಳೂರಿನಲ್ಲಿ ಜಾರ್ಜ್ ಅವರಿಗೆ, ಹೋಮ್ ಮಿನಿಸ್ಟರ್ ಸಾಹೇಬರಿಗೆ, ಲಾಸ್ಟ್ಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಬಗ್ಗೆ ಸುಮಾರು ಸಲ ಹೇಳಿದ್ದಾರೆ ಬೆಂಗಳೂರಿನಲ್ಲಿ. ಇವ್ರು ಎಲ್ಲರೂ ಸ್ಪೆಷಲಿ ಕಾಂಗ್ರೆಸ್ ಗೌರ್ಮೆಂಟ್ ಅಂತ. ಇವ್ರ ಗೌರ್ಮೆಂಟ್ ನಲ್ಲಿ ಏನೇನಾಗಿದೆ ಕೋವಿಡ್ ನಲ್ಲಿ ತಮ್ಗೆ ಗೊತ್ತಿರಬಹುದು. 2,000 ಮಷೀನ್ 8,000 ಮಾಡಿದ್ದಾರೆ. 10 ರೂಪಾಯಿ ಬಾಟಲ್ 800 ಬಾಟಲ್. ಕೋವಿಡ್ ನಲ್ಲಿ ಒಂದು ಬೆಡ್ ಸಿಕ್ಕಿಲ್ಲ, ಒಂದು ಇಂಜೆಕ್ಷನ್ 50 ರೂಪಾಯಿ ಇಂಜೆಕ್ಷನ್ 500ಗೆ ಸಿಕ್ಕಿದೆ ಇವ್ರ ಪೀರಿಯಡ್ ನಲ್ಲಿ. ಅದ್ರ ಸಲಗೆ ಇವ್ರು ಅನ್ನೆಸರಿ ಮೈನಾರಿಟಿ ಆಗ್ಲಿ, ದಲಿತ ಆಗ್ಲಿ, ಬ್ಯಾಕ್ವರ್ಡ್ ಆಗ್ಲಿ, ಕ್ರೈಸ್ತ ಸಮಾಜ ಆಗ್ಲಿ, ಇವರು ಟಾರ್ಗೆಟ್ ಮಾಡಿ ತೊಂದರೆ ಕೊಳ್ಳತಾರೆ. ಯಾಕಂದ್ರೆ ಇಲ್ಲಿ ಶಾಸಕರ ನಾನು 4 ಸಲ ಆಗಿದ್ದೀನಿಲ್ಲ, ಇವ್ರಿಗೆ ತುಂಬಾ ಹೊಟ್ಟ ಕಿಚ್ಚಿ ಆಗಿ ಬಟ್ಟಿ ಹರ್ಕೊಳತಾರ.